ಹಾಯ್, ಬನ್ನಿ ಮೆಂತ್ಯ ಸೊಪ್ಪಿಂದು ಶಾವಿಗೆ ಬಾತ್ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ ತುಪ್ಪ ಹಾಕಿ ಶಾವಿಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಮೀಡಿಯಮ್ ಆಗಿ ಎಲ್ಲರೂ ಮನೇಲಿ ಹೇಗೆ ಮಾಡ್ಕೊತೀರೋ ಹಾಗೆಯೇ ಟೊಮೆಟೊ, ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮು, ಮೆಂತ್ಯ ಸೊಪ್ಪು, ಬೀನ್ಸ್ ಮತ್ತು ಒಂದು ಸ್ವಲ್ಪ ಬಟಾಣಿ ಇಷ್ಟನ್ನು ರೆಡಿ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ. ನೋಡಿ, ಈ ಥರ ಫ್ರೈ ಆಗಬೇಕು. ಈ ಥರ ಕಲರ್ ಇದ್ದರೆ ನೋಡೋರಿಗೆ ತಿನ್ನೋರಿಗೆ ಒಂಥರ ಖುಷಿ ಇರುತ್ತೆ. ಇಷ್ಟ ಆಗಿರಬೇಕು ಫ್ರೈ. ಅದಾದಮೇಲೆ ಈ ರೆಡಿ ಮಾಡ್ಕೊಂಡೋದು ಒಂದು ಕಡೆ ಇಟ್ಕೊಂಡು ಮತ್ತು ಅದೇ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆನ ನೀಟಾಗಿ ಆಯಿಲ್ನ ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆಗಿದೆ. ಇದಾದಮೇಲೆ ಅದೇ ಕಡಾಯಿಗೆ ಕ್ಯಾಶ್ಯೂಸ್ನ ಹಾಕಿ ಅದನ್ನು ಸ್ವಲ್ಪ ಲೈಟ್ ಬ್ರೌನಿಷ್ ಬ್ರೌನ್ ಮಾಡಿ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಆ ಪ್ಲೇಟಲ್ಲಿ ತೋರಿಸಿದಷ್ಟು ವೆಜ್ಜಸ್ನ ಬಾಣಲೆಗೆ ಹಾಕಿ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಏನೇನಿದೆ ಅದರಲ್ಲಿ ಕ್ಯಾರೆಟು, ಟೊಮೆಟೊ, ಕ್ಯಾಪ್ಸಿಕಮ್ಮು, ಹುಳ್ಳಿಕಾಯಿ ಇಷ್ಟನ್ನು ನೀಟಾಗಿ ಒಳ್ಳೆ ಮಿಕ್ಸ್ ಕೊಟ್ಟು ಅದೇ ಕಡಾಯಲ್ಲಿರೋ ಮಿಕ್ಸಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಮತ್ತು ಬಟಾಣಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಕೈ ಹಾಕ್ತಿದ್ರೆ ಎಲ್ಲನೂ ನೀಟಾಗಿ ಒಂದೇ ಪ್ರಮಾಣದಲ್ಲಿ ಫ್ರೈ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ನೀಟಾಗಿ ಒಂದೊಳ್ಳೆ ಮಿಕ್ಸ್ಚರ್ ಕೊಡೋಣ. ಸ್ವಲ್ಪ ಫ್ಲಿಮ್ಮಲ್ಲೇ ಇಟ್ಬಿಟ್ಟು ನೀಟಾಗಿ ಅದನ್ನು ಇದು ಮಾಡೋಣ. ಅದಾದಮೇಲೆ ಅರಿಶಿನ ಹಾಕಿ ಅರಿಶಿನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದಾದಮೇಲೆ ವಾಟರ್ ನಾನು 2 ಗ್ಲಾಸಸ್ ಹಾಕ್ಕೊಂಡೆ. ನಾನು ಎಷ್ಟು ಶಾವಿಗೆ ತೊಗೊಂಡಿದ್ದೀನಿ ಅಷ್ಟಕ್ಕೆ ಮೀಡಿಯಮ್ ಆಗಿ ನೀಟಾಗಿ ಅದನ್ನು ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಕಲ್ಲುಪ್ಪು, ರಾಕ್ ಸಾಲ್ಟ್ನ ಹಾಕ್ಕೊಂಡು ನೀಟಾಗಿ ಬಾಯ್ಲ್ ಮಾಡ್ಕೊತೀನಿ. ಯಾಕಂದರೆ ಆ ನೀರಲ್ಲಿ ಆ ಉಪ್ಪಿನಂಶ ಹಿಡಿಬೇಕು ಚೆನ್ನಾಗಿ. ಹಾಗೆ ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಈಗ ಶಾವಿಗೆನ ಹಾಕಿ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ನೀರು ಇಂಬ್ರಬಾರ್ದು, ಆ ಶಾವಿಗೆನೂ ಅರ್ಧಂಬರ್ಧ ಬೇಯಬಾರ್ದು. ಆ ಲೆವೆಲ್ಲಿಗೆ ನೀರನ್ನ ಬಾಯ್ಲ್ ಮಾಡಿಕೊಂಡು ಅದನ್ನೆಲ್ಲ ಒಳ್ಳೆ ಮಿಕ್ಸ್ ಕೊಟ್ಟು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಕ್ಯೂಟಾಗಿ ಕಾಣುತ್ತೆ. ಐ ಲೈಕ್ ದಿಸ್ ವೇ. ಅದಾದಮೇಲೆ ಅದೊಂದು ಚೂರು ಸ್ವಲ್ಪ ನೀರು ಇರುವಾಗಲೇ ಸ್ವಲ್ಪ ತುಪ್ಪ ಹಾಕಿ ಒಳ್ಳೆ ಕಾಯಿ ತುರಿ ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸ್ವಲ್ಪ ಹೊತ್ತು ಲಿಡ್ ಮುಚ್ಚಿಡೋಣ. ಸೊ ಅದು ನೀಟಾಗಿ ಫಾರ್ಮೇಷನ್ಸ್ ಆಗುತ್ತೆ. ಅದಾದಮೇಲೆ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದೊಳ್ಳೆ ಮಿಕ್ಸ್ ಕೊಟ್ಟರೆ ರುಚಿಯಾದ ಶಾವಿಗೆ ಬಾತ್, ಮೆಂತ್ಯ ಶಾವಿಗೆ ಬಾತ್ ಇಸ್ ರೆಡಿ ಟು ಈಟ್. ಎಷ್ಟು ಕ್ಯೂಟಾಗಿ ಕಾಣ್ತಿದೆ. ಐ ಲವ್ ಇಟ್. ಮತ್ತು ಆ ಉದ್ರುದ್ರಾಗಿ ಸ್ಟ್ರಕ್ಚರ್ ಇರುತ್ತಲ್ಲ, ಅದು ನಂಗೆ ತುಂಬ ಇಷ್ಟ. ನೋಡಿ ಎಷ್ಟು ಉದ್ರುದ್ರಾಗಿದೆ. ಕೆಲವರು ತುಂಬ ಮೆತ್ತ ಮಾಡಿಕೊಂಡು ತಿಂತಾರೆ, ಕೆಲವರು ಉದ್ರುದ್ರಾಗಿ ಇದಕ್ಕೂ ಉದ್ರುದ್ರಾಗಿ ತಿನ್ನೋರು ಇರ್ತಾರೆ. ಬಟ್ ಇಷ್ಟಿದ್ರೆ ನನಗಿಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ. ಮತ್ತು ತಿನ್ಬೇಕಾರೆ ಕಡಲೆಬೇಳೆ, ಬಟಾಣಿ ಯಮ್ಮಿ. ಇವನು ಮಕ್ಳಿಗೆ ಬಾಕ್ಸಿಗೆ, ಆಫೀಸಿಗೆ ಹೋಗೋರಿಗೆ, ಅರ್ಜೆಂಟಿಗೆ ಎಲ್ಲ ಪಟ್ ಅಂತ ಆಗುತ್ತೆ. ಉಪ್ಪಿಟ್ಟು ಇಷ್ಟಪಡ್ದೇವ್ರು ಶಾವಿಗೆ ಬಾತ್ ಮಾಡ್ಕೊಂಡು ತಿನ್ಬೋದು.